ಸನ್ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಇದಾವೆ. ಇದರಿಂದ ನಾವು ಡಿಫಿಸಿಯೇಟ್ನ ಅನುಭವಿಸ್ತಾ ಇದ್ದೀವಿ ಬಹಳ ಮಟ್ಟಿಗೆ. ಈಗ ಎಷ್ಟು ಸಾವಿರ ಹುಬ್ಳಿಲಿ ಮೊನ್ನೆ ಓಪನ್ ಆದ್ವಲ್ಲ, 8,000 ಕೋಟಿ ಅಡಿಷನಲ್ ಕೊಟ್ಟಿದ್ದಾರೆ ಗೊತ್ತರ, ಅಲ್ಲಿ ಹುಬ್ಳಿನಲ್ಲಿ ಮನೆಗಳನ್ನ ಅನಾಥವಾಗಿ ಬಿಡ್ತಾ ಇದ್ದು. ಅದರಿಂದ ನಾವು ಹೆಚ್ಚಿನ ಹಣನ ಹೊರನ ಹೊರಬೇಕಾಗಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ತೆರಿಗೆಗಳ ಭಾಗದಿಂದ ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ 4,500 ಲಕ್ಷ ಕೋಟಿಯಿಂದ 4.25 ಲಕ್ಷ ಕೋಟಿಯವರೆಗೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹಣ ಹೋಗ್ತಾ ಇದೆಯೋ ಇಲ್ವೋ ಇದು ಈ ಸದನದಲ್ಲಿ ಚರ್ಚೆ ಆಗಲಿ. ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಮಗೆ ಈ ರೀತಿ ಕೇವಲ 79,000 ಕೋಟಿ ನಮಗೆ ಕೊಡ್ತಿರಲ್ಲ, ಇದು ಧರ್ಮನ? ಇದು ಸಾಧ್ಯನಾ? ಇದು ಆಗಬೇಕಾ? ಏನು ಮಾಡಬೇಕು ನಾವು ಈ ದುಡ್ಡು ತಗೊಂಡು? ಅವರೇ ಬರಲಿ ನಾಳೆ ಈ ಕಡೆಗೆ, ನಾನು ಬೇಡ ಅಂತ ಹೇಳಲ್ಲ. ಬಿಜೆಪಿಯರೇ ಬಂದು ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಜನ ಆಶೀರ್ವಾದ ಮಾಡಿ ಏನು ಮಾಡ್ತಾರೆ? ಇದನ್ನ ಕೇಂದ್ರ ರಾಜ್ಯ ಸರ್ಕಾರಗಳ ಸಂಬಂಧನ ಸರಿದೂಗಿಸ್ತಾ ಹೋದ್ರೆ ಯಾವ MLA ತಾನೇ ಇಲ್ಲಿ ಕೂತ್ಕೊಂಡು ಕೆಲಸ ಪ್ರಾಮಾಣಿಕವಾಗಿ ಮಾಡೋಕ್ಕಾಗುತ್ತೆ? ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಿದ್ದರಾಮಣ್ಣ ಮೊದಲು ಬರೀತಿದ್ರು, ಈಗ ಬರೆಯಕ್ಕಲ್ಲ ಅಂದ್ರೆ ಸಿದ್ದರಾಮಣ್ಣ ಬರೀತಾರೆ ಯಾವಾಗ್ಲೂ, ಖಜಾನೆ ನೋಡಿ ಬರೀತಾರೆ. ಖಜಾನೆನ ಹೆಂಗೆ ಇಂಥ ಇದರಿಂದ ಖಜಾನೆಗಳು ಅಂತ ಇದು ಆಗ್ತಾ ಇಲ್ಲ. ಇವೆಲ್ಲ ಬದಲಾವಣೆ ಆಗಬೇಕು, ಬರಬೇಕು. ನಮಗೆ ಬರಬೇಕಂತ ಭಾಗ ನಾನು ಮುಂದೆ ಬರ್ತೀನಿ. ಯಾವ್ಯಾವ ರಾಜ್ಯಕ್ಕೆ ಈ ರಾಜ್ಯದ ಯಾವ್ಯಾವ ರಾಜ್ಯಗಳಿಗೆ ಇದೇ ಟ್ಯಾಕ್ಸ್ ಇದರಲ್ಲಿ ಎಷ್ಟೆಷ್ಟು % ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಉತ್ತರ ಪ್ರದೇಶದ್ದು ಇದೆ, ಬಿಹಾರದ್ದು ಇದೆ, ಪಶ್ಚಿಮ ಬಂಗಾಳದ್ದು ಇದೆ, ಎಲ್ಲಾ ರಾಜ್ಯಗಳದ್ದು ಇದೆ. ತಂದಿದ್ದೀನಿ ಮಾಹಿತಿನ. ಎಷ್ಟೆಷ್ಟು ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಂದಿದ್ದೀನಿ. ಯಾಕೆ ಕರ್ನಾಟಕದ ಬಗ್ಗೆ ಈ ರೀತಿ ಮಲತಾ ಇದ್ದವ್ರನ್ನೇ? ಏನು ಇಲ್ಲಿ ವಿರೋಧಿ ಪಕ್ಷ ಐತೆ ಅಂತ ಇಲ್ಲ, ಬಿಜೆಪಿ ಇದ್ದಲ್ಲೂ ಇದೆ ಹಣೆ ಬರ ಈ ಕಡೆ. ಯಾಕೆ ಕರ್ನಾಟಕದ ಬಗ್ಗೆ ಈ ತರ ಮಲ್ತಾ ಇದ್ದವ್ರೆ? ಇದನ್ನ ಯಾರನ್ನು ಕೇಳಬೇಕು? ಯಾಕೆ ಕೇಳಬೇಕು? ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡೋದು ಅಂತಕ್ಕಂಥದ್ದನ್ನ ನನಗೆ ನೀವು ಇದು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತೇನೆ ಮೊನ್ನೆ ಅಧ್ಯಕ್ಷರೇ. ಆಮೇಲೆ ಈ GST ಏನೋ ಕಡಿಮೆ ಮಾಡಿರು, ಏನೋ ಈ ಕೆಲವರು ಚುನಾವಣೆಗೋಸ್ಕರ ಮಾಡಿರು ಅಂತಾರೆ, ಕೆಲವರು ಏನಕ್ಕೆ ಹೇಳ್ತಾರೆ, ನಾನು ಅದನ್ನು ಪ್ರಸ್ತಾಪ ಮಾಡೋಕೆ ಹೋಗಲ್ಲ. ಅವ್ರು ಮಾಡಿದ್ರು, ಅವ್ರಿಗೆ ಅಧಿಕಾರ ಇತ್ತು, ಮಾಡಿರು. ಆದರೆ ಆ GST ರೈತರಿಗೆ ಜನಗಳಿಗೆ ತಲುಪ್ತಾ? ಕಾರ್ಪೊರೇಟ್ ಸಂಸ್ಥೆಗಳಿದ್ವಲ್ಲ, ಅವು ಯಾರೂ ಬೆಲೆ ಇಳಿಸ್ಲಿಲ್ಲ. ಅವರೆಲ್ಲ ಅಷ್ಟೇ ಬೆಲೆಗೆ ಮಾರಿರು. ಅವರಿನ್ನೂ ಶ್ರೀಮಂತರಾದ್ರ ಹೊರತು ಈ ಟ್ಯಾಕ್ಸಸ್ ಅನುಕೂಲ ಸಾಮಾನ್ಯ ಜನರ ಕೈಗೆ ಹೋಗಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯಾವುದೋ ಒಂದು ಇದನ್ನ ಮಾಡ್ತೀವಿ ಅಂತೇಳಿ ಜನಕ್ಕೇನೋ ನಾವು ಇದು ಮಾಡಬಹುದು, ಯಾವುದೋ ಒಂದು ರೀತಿ ಹೇಳ್ಬೋದು. ಆದರೆ ಇದರಿಂದ ನನಗಿರ್ತಕ್ಕಂಥ ಒಂದು ಮೂಲದ ಪ್ರಕಾರ ಗ್ಯಾರಂಟಿಯಾಗಿ ಯಾವುದೇ ಕಾರಣದಿಂದ ಅದು ವ್ಯವಸ್ಥೆ ಆಗಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದು ಕಾರ್ಪೊರೇಟ್ ಸಂಸ್ಥೆಗಳು ಆದಾಯ ಮಾಡಿಕೊಂಡು ಹೊರತು ಅವ್ರು ಯಾರು ಬೆಲೆನ ಇಳಿಸ್ಲಿಲ್ಲ. ಅವ್ರು ಬೆಲೆ ಇಳಿಸಿದಾಗ ಮಾತ್ರ ರೈತರಿಗೆ ಇದು ಸಿಗ್ತಾ ಇತ್ತು. ಬೆಲೆನೇ ಇಳಿಸ್ತಾ ಇದ್ದಾಗ ಹೆಂಗಾಗುತ್ತೆ? ಅದೇ ಬೆಲೆ ಮಾರ್ಕೊಂಡ್ರು ಅವರು. ಟ್ಯಾಕ್ಸ್ ಮಾತ್ರ ಅಷ್ಟಕ್ಕೆ ಹೋಯ್ತಷ್ಟೇ. ಇದರಿಂದ ಏನಾಗುತ್ತೆ? ರೈತರಿಗೆ, ಜನಸಾಮಾನ್ಯರಿಗೆ ಏನು ಸಿಗುತ್ತೆ? ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಸ್ವಲ್ಪ ಆಮೇಲೆ ಬರ್ತೀನಿ. ರಾಷ್ಟ್ರೀಯ ಯೋಜನೆಗಳ ನಮ್ಮ ರಾಜ್ಯಕ್ಕೆ ಆಮೇಲೆ ಹೇಳ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟರೆ ಅಂತ. ಕರ್ನಾಟಕದಲ್ಲಿ ಒಂದೇ ಒಂದು ರಾಷ್ಟ್ರೀಯ ಯೋಜನೆಯನ್ನ ಕೊಟ್ಟಿಲ್ಲ. ಕೊಟ್ಟಿದ್ರೆ ಹೇಳಿ, ನಾನು ತಪ್ಪು ಹೇಳಿದ್ರೆ ತಿದ್ಕೆತೀನಿ. ಒಂದೇ ಒಂದು ರಾಷ್ಟ್ರ ಕೊಟ್ಟಿಲ್ಲ. ಒಂದೊಂದು ಉತ್ತರ ಕರ್ನಾಟಕದ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ. ಅದರಿಂದ ರಾಷ್ಟ್ರೀಯ ಯೋಜನೆಗಳಿಗೆ ದುಡ್ಡು ಕೊಟ್ಟರೆ ನಾವಿಲ್ಲಿ ಬಂಡವಾಳ ಹೂಡೋದು ಕಡಿಮೆ ಆಗುತ್ತೆ. ನಾವು ಇನ್ನೊಂದು ಮೂಲಕ್ಕೆ ಬಂಡವಾಳ ಹೂಡ್ಬೋದು.
ಇನ್ನೊಂದು ಯೋಜನೆಯನ್ನು ತಗೋಬಹುದು. ರಾಷ್ಟ್ರೀಯ ಯೋಜನೆನ ನೀವು ಮಾಡ್ದಲೇ ಏನು ಮಹಾರಾಷ್ಟ್ರಕ್ಕೆ ಅದನ್ನು ಹೇಳ್ಬಿಡ್ತೀನಿ, ಗೋಜಿ ಕುರದ್ ನೀರಾವರಿ ರಾಷ್ಟ್ರೀಯ ಯೋಜನೆಗೆ ಸೇರಿಸಿದ್ದಾರೆ. ಉತ್ತರ ಪ್ರದೇಶದ ಸರಿಯೂ ಎನಾರ್ ಪರಿ ಯೋಜನೆ, ಆಂಧ್ರ ಪ್ರದೇಶದ ಪೋಲವಲಂ ನೀರಾವರಿ ಯೋಜನೆ, ಪಂಜಾಬ್ ಶಹಾಪುರ ಕಂಡಿ ಡ್ಯಾಮ್, ವೆಸ್ಟ್ ಬೆಂಗಾಲ್ ತಿಸ್ತಾ ಬ್ಯಾರೇಜ್, ಹಿಮಾಚಲ ಪ್ರದೇಶ ರೇಣುಕಾರಾಜಿ ಡ್ಯಾಮ್, ಉತ್ತರಾಖಂಡ ಲವರ್ ಮಲ್ಟಿ ಯೋಜನೆ, ಜಮ್ಮು ಕಾಶ್ಮೀರ ಪಾಸ್ ಪ್ರಾಜೆಕ್ಟ್, ಅಸ್ಸಾಂ, ಮಧ್ಯಪ್ರದೇಶ, ಈ ರೀತಿ ಎಲ್ಲ ರಾಷ್ಟ್ರಗಳಿಗೂ ಕೊಟ್ಟಿದ್ದಾರೆ, ರಾಜ್ಯಗಳಿಗೂ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಒಂದೇ ಒಂದು ರಾಷ್ಟ್ರೀಯ ಯೋಜನೆ ಸೇರಿಸಲಿಲ್ಲ. ಅಪ್ಪರ್ ಭದ್ರಾನ ಸೇರಿಸ್ತೀನಿ ಅಂತ ಹೇಳಿದ್ರು, ಸೇರಿಸಲಿಲ್ಲ. ನಾನು ಮುಂದೆ ಹೇಳ್ತೀನಿ, ನಮ್ಮ ಕರ್ನಾಟಕದ ಯಾವ ಈ ನೀರಾವರಿ ಯೋಜನೆಗಳಿಗೆ, ಯಾವುದೇ ಒಂದು ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳನ್ನ ಸೇರಿಸಿದಾರ ಸ್ವಾಮಿ? ಯಾಕೆ ನಮಗೆ ಮಲ್ತಾ ಇದ್ದವ್ರು? ನಾನು ಯಾರನ್ನು ಇದರಲ್ಲಿ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ. ಯಾರನ್ನು ನಾನು ಈ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶ ಇನ್ನೂ ಇದಾವೆ, ಭಾರಿ ಕೊಟ್ಟಿದ್ದಾರೆ, ಎರಡೆರಡು ಕೊಟ್ಟಿದ್ದಾರೆ. ಒಂದು ಕಡೆ ಒಂದೊಂದು ಸಾಲದು ಅಂತ ಎರಡೆರಡು ಕೊಟ್ಟಿದ್ದಾರೆ. ಯಾಕೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.